ಹೈ ಫ್ರೆಂಡ್ಸ್, ಗಾಡಿ ಹಂಗೆ ಅನ್ಲೋಡ್ ಆಯಿತು. ಸೀದಾ ಲೋಡಿಂಗ್ ಪಾಯಿಂಟಿಗೆ ಹೋಗಿ ಮಲ್ಕೊಬೇಕು. ಲೋಡ್ ಆಗೋಲ್ಲ ಗಾಡಿ. ಇದು ಡೇ 12ನ ವ್ಲಾಗ್. ಇದು ಏನಂದರೆ ಇವತ್ತು ನೈಟ್ ಲೋಡ್ ಆಗೋಲ್ಲ ಗಾಡಿ. ಸೊ ನಾಳೆ ಬೆಳಿಗ್ಗೆನೇ ಲೋಡು. ಸೀದಾ ಹೋಗಿ ಬಿಸ್ಕೆಟ್ ಲೋಡೇ ಕನ್ಫರ್ಮ್ ಆಗಿರೋದು. ಸೇರಂತ ಅಲ್ಲಿ ಹೋಗಿ ಪಾಯಿಂಟಲ್ಲಿ ಹಾಕ್ಕೊಂಡು ಅಲ್ಲಿ ಮಲ್ಕೊಬೇಕು. ಬರೀ ಹೋಗ್ತಾ ಇದ್ದೀನಿ ಪಾಯಿಂಟಿಗೆ. ಬೆಳಿಗ್ಗೆ ನಾಷ್ಟ ಮಾಡಿಲ್ಲ. ಇವಾಗ ಮಧ್ಯಾಹ್ನ ಊಟ ಇಸ್ಕೊಂಡು ಹೋಗ್ತಾ ಇದ್ದೀನಿ, ರೊಟ್ಟಿ ಇಸ್ಕೊಂಡು ಹೋಗಿ. ಇವತ್ತು ನೈಟ್ ಅಲ್ಲೇ ಆಲ್ಟು, ನಾಳೆ ಬೆಳಿಗ್ಗೆನೇ ಲೋಡು. ಬರೀ ಹೋಗೋಣ ಹಂಗೆ. ಏನು ಮಾಡೋದು ಇವಾಗ ನಮ್ಗೇನು ಡಿಸ್ಟ್ರಿಕ್ ಇದೆ ಅಂದರೆ, ಅಲ್ಲೋ ಗಾಡಿ ಆಲ್ಟ್ ಮಾಡ್ಕೊ ಅಂದರು. ನೋಡಿದ್ರೆ ಇನ್ನೊಂದು ಪಾಯಿಂಟಲ್ಲಿ ಹೋಗಿ ಒಂದು 200 ಕೇಸ್ ಐತಿ. ಬೂಮರು ಫಸ್ಟ್ ಅದನ್ನ ಹೋಗಿ ತುಂಬ್ಕೊಂಬಂದ್ಬಿಟ್ಟು ಇಲ್ಲಿ ನೈಟ್ಗೆ ಆಲ್ಟ್ ಮಾಡ್ಕೋ ಅಂತ ಹಾಕಿದ್ರು ಡಿಸ್ಟು. ಸರಿ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಅಲ್ಲಿ ಲೋಡ್ ಅಲ್ಲಿ ಒಂದು 200 ಕೇಸ್ ಇದೆ ಅಂತೆ. ಅದನ್ನ ಹೋಗಿ ಲೋಡ್ ಮಾಡ್ಕೊಂಬಂದು ಮತ್ತೆ ಇಲ್ಲಿ ನಾಳೆ ಬೆಳಿಗ್ಗೆ ಲೋಡ್ ಆಗೋದು. ಅದೇ ನೋಡೋಣ ಇನ್ನೂ ಏನೇನಾಗುತ್ತೋ ಟ್ವಿಸ್ಟ್ಗಳು ನೋಡೋಣ. ಹೈದರಾಬಾದಲ್ಲಿ ಈ ಥರ ಜಾಗ ಇದೆಯಾ ನನಗೆ ಗೊತ್ತಿಲ್ಲ. ಇನ್ನು ಇವಾಗ ಬರ್ತಾ ಇದ್ದೀವಿ, ಈ ಕಡೆ ಎಲ್ಲ ನೋಡ್ತಾ ಇದ್ದೀವಿ. ಒಳ್ಳೆ ಒಂದು ವ್ಯೂ ಪಾಯಿಂಟ್ ಐತೆ, ಬೇರೆ ಲೆವೆಲ್ಲು. ಈ ಥರ ಎಲ್ಲ ಇದೆ ಹೈದರಾಬಾದು. ಓ ಮೈ ಗಾಡ್. ಬರ್ರಿ ಇನ್ನೂ ಹೋಗ್ತಾ ಹೋಗ್ತಾ ಏನೇನು ಸಿಗುತ್ತಾ ನೋಡ್ಕೊಂಡು ಹೋಗೋಣ. ಈ ಕಡೆ ಈ ರೋಡಲ್ಲಿ ಇದೆ, ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಯಾಕಂದ್ರೆ ನಾವು ಜಾಸ್ತಿ ಯೂಸ್ ಮಾಡೋದೇ ನೈಸ್ ರೋಡೇ ಜಾಸ್ತಿ ಹೊಡಿಯೋದು ನಾವು, ನೈಸ್ ರೋಡಲ್ಲೇ. ಇವತ್ತೇ ಸರ್ ಟೈಮ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸಿಟಿ ರೋಡ್ ಹೋಗ್ತಾ ಇದ್ದೀನಿ. ಬರ್ರಿ ನೋಡೋಣ ಇನ್ನೂ ಏನೇನು ಸಿಗುತ್ತೋ ಗೊತ್ತಿಲ್ಲ ಸಿಟಿ ಒಳಗಡೆ. ಲೋಡಿಂಗ್ ಬಂದುಬಿಟ್ಟಿದ್ದೀನಿ ಗಾಡಿ. ಇಲ್ಲೇನು ಬೇರೆ 200 ಕೇಸ್ ಇರೋದಷ್ಟೇ. ಇಲ್ಲಿ ಲೋಡ್ ಮಾಡ್ಕೊಂಡು ಸೀದಾ ಅಲ್ಲಿಗೆ ಹೋಗಿ ಅಲ್ಲಿ ಅಲ್ಟಾಕ್ಬೇಕು ಗಾಡಿ. ಕೋಲ್ಡ್ ಸ್ಟೋರೇಜ್ ಇದು. ಚಾಕ್ಲೇಟ್ ಲೋಡಿಂಗು. ಸ್ನಿಕರ್ಸ್ ಚಾಕ್ಲೇಟ್ ಲೋಡ್ ಮಾಡ್ಕೊಂಡು ಇಲ್ಲೊಂದು 200 ಕೇಸ್ ಇದೆ. ಇನ್ನು ಮಿಕ್ಕಿದ್ದು ಅಲ್ಲಿ ಹೋಗ್ಬೇಕು, ಫಸ್ಟ್ ಹೋಗಿರೋ ಗೋಡನ್ಗೆ. ಅಲ್ಲಿ ಫುಲ್ ಲೋಡ್ ಆದರೆ ಆಗುತ್ತೆ, ಏನೋ ಗೊತ್ತಿಲ್ಲ. ಹೋಗಿ ನೋಡೋಣ ಬರ್ರಿ ಏನಂತ. ಏನಿಲ್ಲ, ಇಲ್ಲಿ ಹಂಗೆ ಗಾಡಿ ಲೋಡ್ ಮಾಡೋ ಟೈಮಲ್ಲಿ ನೋಡಿದೆ ಆಪೋಸಿಟ್ ಗಾಡಿ. ನೋಡಿ ನಮ್ಮ ಡ್ರೈವರ್ ಲೈಫ್ ಅಂದರೆ ಹಿಂಗೆ, ಏನೂ ಮಾಡೋಕ್ಕಾಗಲ್ಲ. ಊರು ಬಿಟ್ಟು ಊರು ಬಂದು ನೋಡಿ MH ಗಾಡಿ ಅದು. ಅಡುಗೆ ಮಾಡೋಕ್ಕೋಸ್ಕರ ಪಾತ್ರೆ ತೊಳಿತಿದ್ದಾರೆ. ಅವರೆಲ್ಲ ಮನೇಲಿದ್ದರೆ ಪಾತ್ರೆ ಎಲ್ಲ ತೊಳಿತಾರೆ ಇಲ್ಲ ಅಂತ ಗೊತ್ತಿಲ್ಲ. ಡ್ರೈವಿಂಗ್ ಫೀಲ್ಡ್ಗೆಲ್ಲ ಬಂದಮೇಲೆ ಎಲ್ಲ ಕೆಲಸ ಮಾಡಲೇಬೇಕು. ನೋಡಿ ಎಷ್ಟು ಕಷ್ಟಪಟ್ಟು ತಿಕ್ತಾ ಇದ್ದಾರೆ. ಅದೇ ನಮ್ಮ ಡ್ರೈವರಿನ ಬದುಕು. ಅದೇ ಮನೆಯಲ್ಲೆಲ್ಲ ಕೆಲಸ ಮಾಡಲ್ಲ, ಈ ಥರ ಆಚೆ ಎಲ್ಲ ಬಂದರೆ ಮಾಡಲೇಬೇಕಂತ ಮಾಡೇ ಮಾಡ್ತಾರೆ. ನೈಟಿಗೆ ಕ್ಲೀನ್ ಮಾಡಿದ್ರೆ ನೈಟಿಗೆ ಊಟ ಅವ್ರಿಗೆ. ಅದಕ್ಕೆ आपका देना भैया बिल. तुम एंट्री नहीं करता. एंट्री को हो गया. सीधा बिल ಎಲ್ಲ ಇಸ್ಕೊಂಡಾಯ್ತು. ಸೀದಾ ಹೋಗೋದೇ ಇದಕ್ಕೆ ಸೆಕೆಂಡ್ ಪಾಯಿಂಟಿಗೆ. ಓ ಮರಯ್ಯ ಎದ್ದಲ್ಲೋ ಮರಯ್ಯ. ಸೀದಾ ಲೋಡ್ ಆಯ್ತು ಗಾಡಿ. ಬೇರೆ ಒಂದು 230 ಕೇಸು ಚಾಕ್ಲೇಟು. ಸೀದಾ 2ನೇ ಪಾಯಿಂಟಿಗೆ ಹೋಗ್ಬೇಕು. ಅಲ್ಲೋ ಗಾಡಿ ಆಲ್ಟ್ ಮಾಡ್ಕೊಂಡ್ರೆ ನಾಳೆ ಬೆಳಿಗ್ಗೆ ಲೋಡ್ ಅಲ್ಲಿಂದ. ಏನು ಮಾಡೋಕ್ಕಾಗಲ್ಲದಲ್ಲ, ಅಷ್ಟೇ ಹೋಗ್ತಾ ಇರಬೇಕು. ಹೈ ಫ್ರೆಂಡ್ಸ್, ಇವಾಗ ಬೆಳಿಗ್ಗೆ ಇದ್ದೆ. ಮುಖಾಲ ತೊಳ್ಕೊಂಡು ಸೀದಾ ಹೋಗಿ ನಾಷ್ಟ ಮಾಡ್ಕೊಂಬರೋಣ ಅಂತ. ಸೀದಾ ನೋಡಿ ಗಾಡಿ ಏನು ಮಾಡೋದು. ಇಷ್ಟೊತ್ತಿಗೆ ಲೋಡ್ ಆಗಿದ್ದರೆ ಇಷ್ಟೊತ್ತಿಗೆ ಅಲ್ಲಿ ಇರ್ತಾಯಿದ್ರು ಬೆಂಗಳೂರಲ್ಲಿ. ಸೀದಾ ಬೆಳಿಗ್ಗೆನೆ. ಯಾಕಂದ್ರೆ ಇಲ್ಲೆಲ್ಲ ಊಟ ಒಂದೊಂದು ಸೈಜ್ ಸಿಗೋಲ್ಲ ಅಂತ ಹುಷಾರಾಗಿ ಬಾಳೆಹಣ್ಣು ಇಸ್ಕೊಂಬಂದ್ಬಿಟ್ಟಿದ್ದೆ. ಅದಕ್ಕೆ ಬೆಳಿಗ್ಗೆನೆ ಬಾಳೆಹಣ್ಣು ತಿನ್ಕೊಂಡೋಗಿ ಊಟ ಮಾಡ್ಕೊಂಬರೋಣ. ಹೊಟ್ಟೆ ಬೆರೆಸ್ತೈತೆ, ಸುಸ್ತಾಗ್ತಿತ್ತು ಬೆಳಿಗ್ಗೆನೆ. ಇವ್ರನ್ನ ಗಾಡಿ ಇನ್ನೂ ಬಂದಿಲ್ಲ ಕ್ರಾಸಿಂಗ್ಗೆ. ಅದು ಯಾವಾಗ ಬಂದಿನ ಯಾವಾಗ ಲೋಡ್ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೋ. ಇಲ್ಲ ಫ್ರೆಂಡ್ಸ್, ಹಂಗೆ ಪೂರಿ ಇತ್ತು, ಪಾರ್ಸಲ್ ಇಸ್ಕೊಂಬಂದ್ಬಿಟ್ಟಿದ್ದೆ. ನೋಡಿ ತಟ್ಟೆ ಇಲ್ಲ ಅಂತ, ಇಲ್ಲಿ ತಟ್ಟೆ ಎಲ್ಲ ಕೊಡೋಲ್ಲ. ಇಲ್ಲಿ ಒಂದೊಂದು ಹೋಟ್ಲಲ್ಲಿ ಏನೂ ಮಾಡೋಕ್ಕಾಗಲ್ಲ. ತಟ್ಟೆ ಐತೆ, ಆದರೆ ಸ್ವಲ್ಪ ತುಳಿಯೋಕ್ಕೆ ಸೋಂಬೇರಿ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲಿ ಚೆನ್ನಾಗೈತೆ ಪುರಿ ಮಾತ್ರ. ಇನ್ನು ಇವ್ರು ಯಾವಾಗ ಬರೋದು ಗಾಡಿಯವರು, ಬಂದು ಯಾವಾಗ ಕ್ರಾಸಿಂಗ್ ಮಾಡೋದು.
ಸಾಯಂಕಾಲ ಎಲ್ಲ ಮಾಡಿಬಿಟ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸಾಯಂಕಾಲ ಗಂಟೆಲ್ಲ ಏನಿಲ್ಲ ಮಾಡೋದು. ಸ್ವಲ್ಪ ಜಲ್ದಿ ಬಿಟ್ಟರೆ ನಾವು ಓಡಿಸೋ ಮೈಲೇಜ್ಗೆ ಸ್ವಲ್ಪ ಬೆಳಗಿನ ಜಾವನೇ ಹೋಗ್ಬಿಡ್ತೀವಿ, ನೋ ಎಂಟ್ರಿಗೆ ಮುಂಚೆನೇ. ಇಲ್ಲಾಂದರೆ ನೋ ಎಂಟ್ರಿ ತಗೊಳಕೊಂಬಿಡ್ತೀವಿ. ಫಸ್ಟ್ ಕಂಪನಿಯವ್ರು ಫೋನ್ ಮಾಡಿ ಮಾತಾಡಬೇಕು ಒಂದ್ಸರಿ. ಇದೇ ನಾವು ಲೇಟಾಗಿ ಬಂದರೆ ಮಾತ್ರ ಅವಳು ಇಕ್ತಾ ಇರ್ತಾರಲ್ಲ, ಅವಾಗ ಇಕ್ತೀನಿ ನಾನು. ಅವ್ರಿಗೆ ಜಲ್ದಿ ಬಂದಿದ್ದೀನಿ, ಅವಳು ಇಕ್ತೀನಿ ಅವ್ರಿಗೆ. ಇವಾಗ ನಾಷ್ಟ ಮಾಡಿಬಿಟ್ಟು ಆಮೇಲೆ ಫೋನ್ ಹೊಡಿಯೋಣ ಅವನಿಗೆ. ಇವಾಗ ಬಂದುಬಿಟ್ಟಿದ್ದಾರೆ, ಕ್ರಾಸಿಂಗ್ ಬಿಟ್ಟಿದ್ದೀನಿ ಗಾಡಿ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ನಿದ್ದೆ ಬರೋದಾರ ಐತೆ. ಅಷ್ಟೊತ್ತಿಗೆ ಲೋಡ್ ಹೋಗಿ ಮಧ್ಯಾಹ್ನ ಅಷ್ಟರಲ್ಲಿ ಬಿಲ್ ಕೊಟ್ಟರೆ ಫುಲ್ ಖುಷಿಯಾಗಿ ಹೊಡಿತಾ ಇರೋದೆ ನೋಡಿ. ಇದರಲ್ಲೂ ಕರ್ನಾಟಕ ಕಲರೇ ಹಾಕಿದ್ದೀನಿ, ರೆಡ್ಡು ಎಲ್ಲೋ ಅಂತ. ಕನ್ನಡ